ಮುಂದೆ ಇರೋರೆಲ್ಲ ನನ್ನ ತಾತ, ನನ್ನ ದೊಡ್ಡಪ್ಪ, ನನ್ನ ಚಿಕ್ಕಪ್ಪ, ನನ್ನ ಅಣ್ಣ, ತಮ್ಮಂದ್ರು. ವ್ಯಥೆ ಶುರು ಆಗೋಯ್ತು ಅರ್ಜುನನ್ಗೆ. ಏನ್ ಮಾಡೋದೀಗ? ಗೊತ್ತಾಗ್ಬಿಡುತ್ತಲ್ಲ, ಸಡನ್ ಆಗಿ ಲೋಕಕ್ಕೆ ಆಗ್ಬಿಡುತ್ತೆ. ಸೊ ಅವಾಗ ಕೃಷ್ಣ ಏನ್ ಮಾಡಿದ್ರು, ರಥನ ತಗೊಂಡ್ ಬಂದು ಕೌರವರ ಪಾಂಡವರ ನಡುವೆ ತಂದು ನಿಲ್ಸಿದ್ರು ಕೃಷ್ಣ. ಅರ್ಜುನನ ಸಾರಥಿ ಯಾರಾಗಿದ್ರೆ ಇಲ್ಲಿ ಕೃಷ್ಣ. ಕೃಷ್ಣ ಮನಸ್ಸು ಮಾಡಿದ್ರೆ ಯುದ್ಧ ಇಲ್ಲದೆ ಪಾಂಡವರನ್ನ ಗೆಲ್ಲಿಸ್ಬೋದಿತ್ತು. ಅಥವಾ ಕೃಷ್ಣ ಮನಸ್ಸು ಮಾಡಿದ್ರೆ ಕುರುಕ್ಷೇತ್ರ ನಡೀದೇನೆ ಯಾರ್ಯಾರಿಗೆ ಏನೇನು ಸಿಗ್ಬೇಕು ಎಲ್ಲವನ್ನೂ ಸಿಕ್ಸಿ ಎಲ್ಲರನ್ನೂ ಒಳ್ಳೆಯವ್ರು ಮಾಡ್ಬೋದಿತ್ತು. ನೀವು ಕೇಳಿದ್ರೆ ನಾನ್ ದೇವ್ರು ಅಂತೀರಾ, ದೇವ್ರು ನಮ್ಗಿದ್ದಾರೆ ನಮ್ ಕಷ್ಟ ನೆರವೇರಿಸ್ಲಿಕ್ಕೆ ಅಂತ. ಹಾಗಂತ ದೇವ್ರಿಗೆ ಕಷ್ಟ ಇರ್ಲಿಲ್ವಾ? ದೇವರು ಮನುಷ್ಯನ ರೂಪದಲ್ಲಿ ಬಂದು ಭೂಮಿ ಮೇಲೆ ಇದ್ದು ನಾನು ಕಷ್ಟವನ್ನ ಅನುಭವಿಸಿದ್ದೇನೆ, ನಾನು ನೋವುಗಳನ್ನ ತಿಂದಿದ್ದೇನೆ, ನಾನು ಸಂತೋಷದ ಕ್ಷಣಗಳನ್ನ ಅನುಭವಿಸಿದ್ದೇನೆ. ನೀವು ಕೂಡ ಇದನ್ನ ಅನುಭವ ಮಾಡಿಕೊಳ್ಳಬಲ್ರಿ. ದೇವರು ತುಂಬಾ ಕರುಣಾಮಯಿ. ನಾವ್ ಹೇಳಿದ್ವಲ್ಲ ಮೊದಲನೇ ರಾಮನಮ್ಮನಲ್ಲಿ, ದೀನದಯಾಳು, ದೀನ ಸಂರಕ್ಷಕ ಅಂತ. ಆತ ಕರುಣಾಮಯಿ. ಅದಕ್ಕೆ ನಮ್ಮನ್ನ ಮನುಷ್ಯನ ಸೃಷ್ಟಿ ಮಾಡೋ ಮೊದಲು ತಾನೇ ಮನುಷ್ಯ ರೂಪವನ್ನ ಧರಿಸಿ ಭೂಮಿ ಮೇಲೆ ಬರ್ತಾನೆ. ನನ್ನ ಮಕ್ಕಳ ಕೈಲಿ ಇದನ್ನು ತಡಿಲಿಕ್ಕೆ ಆಗ್ತದ ಅಂತ. ಅವನು ಯಾವ ಸಂತೋಷನ ಅನುಭವಿಸಿದ, ಯಾವ ದುಃಖನ ಅನುಭವಿಸಿದ, ಯಾವ ರೀತಿ ತನ್ನ ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡುಕೊಂಡ. ಈ ರೀತಿ ನಮ್ಗೆ ಅದೊಂದು ದಿವ್ಯವಾದ ಪಾಠವಾಗಿದೆ. ಸೊ ಅದನ್ನ ನೋಡ್ತಾ